ಈ ಸಲ ಬೆಟ್ಟಕ್ಕೆ ಹೋದಾಗ ಅಮ್ಮನವ್ರ ಉತ್ಸವ ಕೂಡ ನೋಡಕ್ಕೆ ಸಿಕ್ತು. ಮನ್ಸಿಗೆ ತುಂಬ ಖುಷಿ ಆಯಿತು. ನಾನು ಸುಮಾರು ಸಲ ಬೆಟ್ಟಕ್ಕೆ ಹೋಗಿದ್ದೀನಿ, ಬಟ್ ಇದೇ ಮೊದಲನೇ ಸಾರಿ ತಾಯಿ ಉತ್ಸವ ನೋಡಿದ್ದು. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನ್ನದ ಮಿನಿ ವ್ಲಾಗ್. ಸಮ್ಮರ್ ಹಾಲಿಡೇಸ್ ಇದೆ ಅಲ್ಲ, ಅಕ್ಕನ ಮಕ್ಕಳು ಎಲ್ಲರೂ ಊರಿಗೆ ಬಂದಿದ್ರು. ನಮ್ಮ ಅಕ್ಕ ಊರಿಗೆ ಬರೋಕ್ಕೂ ಮುಂಚೆನೆ ಬೆಟ್ಟಕ್ಕೆ ಹೋಗ್ಬೇಕಂತ ಪ್ಲಾನ್ ಆಗಿತ್ತು. ಪ್ಲಾನ್ ಪ್ರಕಾರನೇ ಬೆಳಿಗ್ಗೆ ಬೇಗ ಎದ್ದು ರೆಡಿ ಆಗಿ ಮೈಸೂರಿಗೆ ಹೋಗಿ ಅಲ್ಲಿಂದ ಸಿಟಿ ಬಸ್ ಹತ್ಕೊಂಡು ಬೆಟ್ಟಕ್ಕೆ ಹೋದ್ವಿ. ಹಿಂಗಂತೂ ತಾಯಿ ಚಾಮುಂಡೇಶ್ವರಿ ನೋಡಿದಾಗ ಎಷ್ಟು ಖುಷಿ ಆಗುತ್ತೋ, ಈ ಬೆಟ್ಟದ ಮೇಲಿನ ವ್ಯೂ ಕೂಡ ಅಷ್ಟೇ ಖುಷಿ ಅನ್ಸುತ್ತೆ. ಲಾಸ್ಟ್ ಟೈಮ್ ತರಾನೇ ಈ ಸಲನೂ ಅಷ್ಟೇ ಕಣ್ಮುಚ್ಚಿ ಬಿಡೋಷ್ಟ್ರಲ್ಲಿ ತಾಯಿ ದರ್ಶನ ಆಗ್ಬಿಡ್ತು. ದರ್ಶನ ಮುಗಿಸ್ಕೊಂಡ್ ಬಂದ್ರೆ ಅಮ್ಮನವ್ರ ಉತ್ಸವ ಕೂಡ ನಡೀತಿತ್ತು. ನಂಗೆ ತುಂಬಾ ದಿನದಿಂದ ಆಸೆ ಇತ್ತು ಉತ್ಸವ ನೋಡ್ಬೇಕಂತ, ಅದು ಆಗಿರ್ಲಿಲ್ಲ. ಬಟ್ ಈ ಸಲ ನೋಡ್ತೆ. ಇದೆಲ್ಲ ಒಂದ್ ಕಡೆ ಆದ್ರೆ, ದೇವಸ್ಥಾನದಲ್ಲಿರೋ ಕೆಲವೊಂದು ಐಕಾನಿಕ್ ಸ್ಪಾಟ್ ಅಲ್ಲಿ ಮನ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋ ತನಕ ಫೋಟೋಸ್ ವಿಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿದ್ರೇನೆ ಖುಷಿ ಆಗೋದು. ಹಸಿರು ಗಾಜಿನ ಬಳೆ ಮಿಸ್ ಮಾಡಕ್ಕಾಗತ್ತಾ? ಅದ್ರದ್ದು ಕ್ಲಿಪ್ಪಿಂಗ್ಸ್ ತಗೊಂಡ್ರೇನೆ ನಂಗೆ ಸಮಾಧಾನ ಆಗೋದು. ಮಕ್ಳ ಜೊತೆ ಇದ್ದಿದ್ರಿಂದ ಈ ಸೆಕ್ಷನ್ನ ಮ್ಯಾಂಡೇಟರಿಯಾಗಿ ವಿಸಿಟ್ ಮಾಡಲೇಬೇಕಿತ್ತು, ಬಟ್ ಏನು ತಗೊಳ್ಳಿಲ್ಲ. ಇಷ್ಟೆಲ್ಲ ಆದಮೇಲೆ ತಾಯಿ ಪ್ರಸಾದ ಮಿಸ್ ಮಾಡೋಕ್ಕಾಗತ್ತಾ? ಅದನ್ನು ತಿನ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಒಂದು ಒಳ್ಳೆ ವ್ಯೂ ಎಂಜಾಯ್ ಮಾಡ್ತಾ ಮನೆಗೆ ಬಂದ್ವಿ.